ಸರ್ ಯಾವ ರೀತಿ ಇವತ್ತು 45ನೇ ಹುಟ್ಟುಹಬ್ಬ. ಇದರಿಂದ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಹುಡುಗರೆಲ್ಲ ಸೇರಿ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ನಾನು ಇವತ್ತಿನ ಮಟ್ಟಿಗೆ ಸಿಂಪಲಾಗಿ ಮಾಡಬೇಕು ಅಂತ ಇದು ಮಾಡಿದ್ದೆ. ಯಾಕಂದರೆ ಇಂಟ್ರಡಕ್ಷನ್ ಬಂದಿತ್ತು, ಬೋರ್ಡ್ ಆಫ್ ಕಾಂಡಕ್ಟ್ ಅಂತ ಬರಲಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಅದರಿಂದ ಎಲ್ಲರೂ ಯೂಸ್ ಮಾಡ್ತಾ ಇರೋದ್ರಿಂದ ಇಡೀ ಭಾಳ ಜನಕ್ಕೆ ಎಲ್ಲರೂ ಅನುಷ್ಠಾನ ಇರ್ತೀನಿ. ಯಾರು ಆಶೀರ್ವಾದ ಎಲ್ಲರಿಗೂ ಧನ್ಯವಾದ. ಇವತ್ತು ಅನ್ನ ಸಂಸ್ಕಾರ ಒಂದು 5 ನಿಮಿಷ ಅನ್ನ ಸ್ವಲ್ಪ ಸಮರ್ಪಣೆ ಮತ್ತು ಈಗ 2,000 ಜನ ಕೂಟ ಬರ್ತಾರೆ 7 ಗಂಟೆಗೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಕೆಲಸಕ್ಕೆ ತೊಂದರೆ ಕೊಡೋದು ಬೇಡ ಅಂತೇಳಿ ಕೆಲಸ ಮುಗಿಸ್ಕೊಂಡು ಬರಲಿ ಅಂತ ವೇಟ್ ಮಾಡ್ತಾರೆ. ಈಗ ಬರ್ತಾರೆ ಜನ. ಅವರು ಏನನ್ನು ಅವರ ಅಭಿಮಾನಕ್ಕೆ ಏನಂತ ತೊಗೊಂಡ್ಬಿಡ್ತಾರೋ ಎಲ್ಲನೂ ಸ್ವೀಕರಿಸಲಿಕ್ಕೆ ವೆಯ್ಟ್ ಮಾಡ್ತಾರೆ. ನಾನು ಕೂಡ ಬಕೆಗಳು ಆಹಾರಗಳೆಲ್ಲ ಕಮ್ಮಿ ಮಾಡಿ ಅಕ್ಕಿ ಕೂಡ ಮಾಡ್ತಿದ್ದೆ. ಯಾರಿಗೂ ಏನು ಅನೌನ್ಸ್ ಮಾಡೋದಕ್ಕೆಲ್ಲ ಆಟೋಮೆಟಿಕಾಗಿ ಬರ್ತಾ ಇದ್ದಾರೆ. ಬಂದಂಥ ಸ್ನೇಹಿತರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಅದಕ್ಕೆ ಬೇಸಿಗೆ ಇದ್ದಲ್ಲ, ನೀರಿನ ಅಭಾವ ತುಂಬ ಇದೆ. ನನ್ನ ವಾರ್ಡಿನ ಜನಕ್ಕೆ ಆಲ್ರೆಡಿ BW ಜೊತೆ ಮಾತಾಡಿದ್ದೀನಿ. ಮತ್ತು ಇಡೀ ಬೆಂಗಳೂರಲ್ಲಿ ನೀರು ಅಭಾವ ಇರೋದ್ರಿಂದ ಟ್ಯಾಂಕರ್ಗಳನ್ನ ಗೌರ್ಮೆಂಟ್ ಅಥಾರಿಟಿಗೆ ತೊಗೊಬೇಕು ಅಂತ ನಮ್ಮ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ. ಅದು ಒಳ್ಳೆಯ ಸ್ಕೀಮ್ ಇದೆ. ಅದೇ ರೀತಿ ಟ್ಯಾಂಕರ್ ಓನರ್ಗಳು ಕೂಡ ಅವ್ರಿಗೂ ಲೋನು, ಡ್ರೈವರ್ ಫಾರ್ಮರು ಪ್ರತಿಯೊಂದು ಇರುತ್ತೆ. ಅದನ್ನು ಸಹಕರಿಸಿ ಅದ್ರ ಮುಖಾಂತರ ಅವ್ರನ್ನ ಕೂತು ಚರ್ಚೆ ಮಾಡಿ ಅವ್ರಿಗೂ ಹೆಲ್ಪ್ ಮಾಡಿ ಜನಗಳಿಗೂ ಹೆಲ್ಪ್ ಆಗಬೇಕು ಅನ್ನೋದು ನನ್ನ ಬೇಡಿಕೆ. ಅದನ್ನು ಸರ್ಕಾರಕ್ಕೆ ಹೇಳಿದ್ರೆ ಮತ್ತು ವಾಹನ ಓನರ್ಸ್ಗೂ ನನ್ನ ಬೇಡಿಕೆ ಇಡ್ತಾ ಇದ್ದೀನಿ. ಅವ್ರು ಮನವಿ ಮಾಡ್ತೀನಿ. ಅವ್ರ ಪಾದಗಳಲ್ಲಿ ಬೇಕಾದ್ರೆ ಜನಗಳಿಗೆ ನೀರು ಕೊಡಿ, ಹೈಯೆಸ್ಟ್ ರೇಟ್ ಕೊಡಿ, ಕಮ್ಮಿ ರೇಟಿಗೆ ಕೊಡಿ. ಯಾರೋ ಒಬ್ಬರು ಇಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು. ಅದರಿಂದ ಬೇಡ. ಕುಡಿಯೋ ನೀರಿನ ಜೊತೆ ಆಟ ಆಡೋದು ಬೇಡ. ಆಲ್ರೆಡಿ ನಾವೆಲ್ಲ ಅನುಭವಿಸಿದ್ವಿ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ದಿನನಿತ್ಯ ಬೆಳಗ್ಗೆ ಹೊತ್ತು ಜನ ನಮ್ಮ ಮನೆ ಮುಂದೆ 3-6 ಜನ ಬರ್ತಾರೆ. ನೀರು 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 ಅಂತ. ಟ್ಯಾಂಕರು 2,000 ರೂಪಾಯಿ ಕೊಡ್ತೀನಿ ಅಂದರೆ ಅದಕ್ಕೆ ಟ್ಯಾಂಕರೇ ಇದು ಬಂದಿರೋದ್ರಿಂದ ಎಲ್ಲರಿಗೂ ಬೇಗ ಮಳೆ ಬಂದು ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ದೇವರಲ್ಲಿ ಮನೆ ಮಾಡಿ. ಅದೇ ರೀತಿ ಮುಂದಿನ MP ಚುನಾವಣೆ ನಡೆಯುತ್ತೆ. MP ಚುನಾವಣೆ ಯಾವ ಬೇಸ್ ಮೇಲೆ ನಡೀತೆ ಆಲ್ರೆಡಿ ಇವತ್ತು ಸಂಭಾವ್ಯ ಪಟ್ಟಿ 15 ನಮ್ದು ರೆಡಿಯಾಗಿದೆ. ಇನ್ನು ನಮ್ಮದು 13 ರೆಡಿ ಆಗಬೇಕು. ರೆಡಿಯಾಗಿ ಬಿಡ್ತಾರೆ. ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ಇವತ್ತು ಒಂದಿಗೆ ನಿಮ್ಮ ಮೀಡಿಯಾದಲ್ಲಿ ಬಂದಿರುವಂಥ ಸರ್ವೆ ಪ್ರಕಾರನೇ ಅಮಿತ್ ಶಾ ಕೂಡ ದಿಗ್ಭ್ರಮೆ ಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅವರು ರಿಪೋರ್ಟ್ ತರಿಸ್ಕೊಂಡೆ ಲೀಸ್ಟ್ ಬಿಡಿದ ತಡೆ ಹಿಡಿದಿದೆ. ಅಷ್ಟು ಭಯ ಇದೆ ಅವರು. ಅದರಿಂದ ನಮ್ಮ ಇಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಅವರು ಎಲ್ಲ ಲೀಸ್ಟನ್ನು ಬಿಡ್ತಾಯಿದ್ರು. ನಮ್ಮ ಇಂಟೆಲಿಜೆಂಟ್ ರಿಪೋರ್ಟು ಪೊಲೀಸ್ ರಿಪೋರ್ಟ್ ತೊಗೊಂಡೇ ಅವರು ಬಿಡಲಿಲ್ಲ. ಅಷ್ಟು ಇದೆ. ಅವ್ರ ಇಂಟೆಲಿಜೆಂಟ್ ರಿಪೋರ್ಟ್ ಪ್ರಕಾರನೇ ನಮ್ಮದು 18, ಅವ್ರದ್ದು 10 ಆ ಥರ ಇದೆ. ಅದರಿಂದ ಅವರಿಗೆ ಭಯ ಆಗಿದೆ. ಮುಂದಿನ ದಿನಗಳಲ್ಲಿ ಜನನೇ ತೀರ್ಪು ಕೊಡ್ತಾರೆ. ನಮ್ಮ ಕಡೆ ಇರೋದು ಬಡವರು, ಅವ್ರ ಕಡೆ ಇರೋದು ಶ್ರೀಮಂತರು. ಅದರಿಂದ ನಮಗೇನು ಭಯ ಇಲ್ಲ. ನಮ್ಮ ಕಡೆ ಬಡವರು ಕೈ ಹಿಡಿತಾರೆ. ಬೆಂಗಳೂರು ದಕ್ಷಿಣ ವಿಧಾನಸಭೆಗೆ ಸೌಮ್ಯ ರೆಡ್ಡಿ ಬೆಂಗಳೂರು ಸೌಮ್ಯ ರೆಡ್ಡಿಯವರನ್ನು ನೀವು ರಾಮಲಿಂಗಾರೆಡ್ಡಿಯವರ ಪುತ್ರಿ, ಮತ್ತು ಅವರಿಗೆ ಪುತ್ರಿ ಅನ್ನೋದಕ್ಕಿಂತ ಅವ್ರ ಇಂಡಿವಿಜುವಲ್ ವರ್ಚಸ್ ಜಾಸ್ತಿ ಇದೆ. ಜಯನಗರನ ಮನೆಗೆ ಮಣ್ಣಿನ ಗಣೇಶ ಕೊಡಬೇಕು ಅಂತ ಕೊಡುಗೆ ಕೊಟ್ಟಂಥವ್ರು. ಅವರು ಎಣಿಕೆ ಅವ್ರ ತಪ್ಪಿಂದ ಏನಾಗ ದೌರ್ಜನ್ಯ ನಡೀತು ಅದು 23 ಗಂಟೆಯಿಂದ ಸೋತಿರೋದು ಅಷ್ಟೇ. ಅವರೇ ನಮಗೆ MLA. ಅದರಿಂದ ಸೌಮ್ಯ ರೆಡ್ಡಿಯವರು ಬಂದರೆ ತುಂಬ ಅನುಕೂಲ ಆಗುತ್ತೆ. ತೇಜಸ್ವಿ ಸೂರ್ಯಗೆ ಸರಿಯಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಸೌಮ್ಯ ರೆಡ್ಡಿಯವರು ವಿಜಯ ಆಗ್ತಾರೆ ಅಂತ ನಮ್ಮ ಭರವಸೆ ಇದೆ. 100%. ನೋಡಿ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆ ರಿಪೋರ್ಟೇ ನೋಡ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಚೇಂಜ್ ಬದಲಾವಣೆ ಮಾಡುತ್ತೆ. ಥ್ಯಾಂಕ್ಸ್.